ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮೊಂದಿಗೆ ಇವತ್ತೊಬ್ಬರು ವಿಶೇಷ ಅತಿಥಿಗೆ ಎಲ್ಲಿ ಅನ್ಯಾಯ ಕಾಣಿಸ್ತದೆ ಅಲ್ಲಿ ಧ್ವನಿ ಎತ್ತುವಂಥವರು, ಸಂಪೂರ್ಣ ಜಾತ್ಯತೀತ ಮನಸ್ಥಿತಿಯ ವ್ಯಕ್ತಿ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದಾಗಿ ಬಾಳ್ಬೇಕು, ಸಹಬಾಳ್ವೆ ನಮ್ಮ ಜೀವನ ಅಂತ ಸಾರ್ಕೊಂಡು ಬಂದಂಥವರು ರಾಚಿಂತನ್ ಅವರು. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ. ನಿಮಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಏನಿದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸದ್ದಾಗ್ತಾ ಇದೆ, ನಿಮ್ಮ ವೈಯಕ್ತಿಕ ಬದುಕನ್ನ ಪ್ರಶ್ನೆ ಮಾಡಲಾಗ್ತಾ ಇದೆ, ಏನು ವಿಚಾರ ಇದೆ ಅಂತ? ವೈಚಾರಿಕತೆಯನ್ನ ಎದುರಿಸಲಿಕ್ಕೆ ಆಗದಿದ್ದಾಗ ಅವರುಗಳು ಮಾಡೋದೇ ನಮ್ಮ ಮನೆಯನ್ನ ಒಳಹೊಕ್ಕು ನೋಡೋ ಕೆಲಸ. ಇವನು ಯಾರು, ಇವನ್ ಹಿನ್ನೆಲೆ ಏನು, ಇವನು ಯಾರಿಗೆ ಹುಟ್ಟದ, ಇವನ್ ಧರ್ಮ ಯಾವುದು, ಇವನ್ ಜಾತಿ ಯಾವುದು, ಇವನ್ದೇನ ತಪ್ಪುಗಳಿದಾವ, ಏನಾದ್ರೂ ಸಿಕ್ಕಿದ್ರೆ ಸಾಕು ಹಾಕೊಂಡು ಇವನನ್ನ ಹೊಡೆದು ಬಡ್ದು ಮಲಗಿಸಿ ಇವನ ವೈಚಾರಿಕತೆಯನ್ನ ಆ ಮೂಲಕ ಮುಗಿಸೋಣ, ಬಗ್ಸೋಣ ಅನ್ನೋ ಪ್ರಯತ್ನದ ಭಾಗವಾಗಿ ಕಳೆದ 3-4 ವರ್ಷದಿಂದ ದೊಡ್ಡ ಪ್ರಮಾಣದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ಥರದೊಂದು ಕುತಂತ್ರಗಳು, ಷಡ್ಯಂತ್ರಗಳು ನಡೀತಾ ಇತ್ತು. ಈ ಸಲ ಏನು ಮಾಡಿದ್ರು ಕೂಡ ಇವನು ಅದನ್ನು ತಗೊಳ್ತಾನೆ ಇಲ್ಲ. ಇವನಿಗೆ ಏನು ತಾಕ್ತಾನೋ ಇಲ್ಲ. ಇವನಿಗೆ ಎಷ್ಟು ಮುಡ್ತಾರೆ ಅಷ್ಟು ವಿಡಿಯೋಗಳನ್ನು ಮಾಡ್ತಾನೆ, ಅಷ್ಟು ಬರಹಗಳನ್ನು ಬರೀತಾನೆ. ಇವನು ಯಾಕೆ ಬಗ್ತಾ ಇಲ್ಲ ಅಂತ ಹೇಳಿ ಕೆಲವು ನಮ್ಮೂರಿನ ಕೆಲವರು ಇರ್ತಾರಲ್ಲ, ಹಿತಶತ್ರುಗಳು, ಹಿತ ಸ್ನೇಹಿತರು, ಒಂಥರ ಅಪಾಯಕಾರಿ ಸ್ನೇಹಿತರುಗಳು, ಇಂಥವ್ರನ್ನೆಲ್ಲ ಬಳಸ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಇವನ್ನ ಮುಗಿಸೋಣ ಅಂತ ಹೇಳ್ಬಿಟ್ಟು ಒಂದು ಗುಂಪಿನ ಮೂಲಕ ನನ್ನ ಮೇಲೆ ದಾಳಿ ಮಾಡುವಂತ ಪ್ರಯತ್ನ, ಅವಮಾನ ಮಾಡುವ ಪ್ರಯತ್ನ, ಬೆದರಿಸುವ ಪ್ರಯತ್ನವನ್ನ ಮಾಡಲಾಯಿತು. ಅದನ್ನ ನಾನು ದಿಟ್ಟವಾಗಿ ಒಬ್ಬಂಟಿಯಾಗಿ ಸುಮಾರು 3-4 ದಿನಗಳ ಕಾಲ ಎದುರಿಸ್ತೀನಿ. ಅದಾದ ಮೇಲೆ ನನಗೆ ನಿನ್ನೆಯಿಂದ ಇಡೀ ಕರ್ನಾಟಕದ ಸಾಹಿತಿಗಳು, ಪತ್ರಕರ್ತರು, ಅಧಿಕಾರಿಗಳು, ವಕೀಲರು, ನನ್ನ ಮಿತ್ರರು ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ. ನನ್ನ ಬಗ್ಗೆ ಬರೀತಾರೆ. ನಿನ್ನ ಜಾತಿ, ನಿನ್ನ ಧರ್ಮ, ನಿನ್ನ ಕರ್ಮಗಳು ಯಾವುದೂ ನಮಗೆ ಇಂಪಾರ್ಟೆಂಟ್ ಅಲ್ಲ. ನೀನು ಏನ್ ಬದುಕ್ತಿದ್ಯಾ ಅದು ಸಂವಿಧಾನಬದ್ಧವಾಗಿದೆ. ನೀನ್ ಏನ್ ಹೇಳ್ತಾ ಇದೀಯಾ ಅದು ಸಂವಿಧಾನಕ್ಕೆ ಪೂರಕವಾಗಿದೆ. ನೀನು ಗೋ ಅಹೀಡ್, ನಿಮ್ ಜೊತೆ ನಾವ್ ಇದೀವಿ ಅಂತ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಸರ್. ಈಗ ನಾನು ಕೇಳ್ತಾ ಇರೋದು, ಈ ರಾಚಿಂತನ್ ಹೆಸರು ಅವನು ವೈಯಕ್ತಿಕ ಹೆಸರು, ನಿಮ್ಮ ವೈಯಕ್ತಿಕ ಹೆಸರು, ಅದು ಹೇಗೆ ಇರಲಿ, ಅದರಿಂದ ಯಾರಿಗೇನ್ ಸಮಸ್ಯೆ ಅಂತ, ಮತ್ತೆ ಇದರಲ್ಲಿ ಸಮಸ್ಯೆ ಯಾಕೆ ಕಾಣಿಸ್ತಾ ಇದೆ ಅವ್ರಿಗಂತ? ಇಲ್ಲ, ಈಗ ಇವ್ರಿಗೆ ರಾಚಿಂತನ್ ಆಗ್ಲಿ ಅವ್ರು ಹೇಳೋ ತರ ಅದು ಮೊಹಿದ್ದೀನ್ ರೌಫೆ ಆಗಿರುತ್ತೆ. ಇಲ್ಲಿ ರೌಫ್ ಆಗ್ಲಿ, ಚಿಂತನ್ ಆಗ್ಲಿ, ರಾಬರ್ಟ್ ಆಗ್ಲಿ ಸಮಸ್ಯೆ ಅಲ್ಲ. ಇವ್ರಿಗೆ ಸಮಸ್ಯೆ ವೈಚಾರಿಕತೆಯನ್ನ, ಸಿದ್ಧಾಂತವನ್ನ ಎದುರಿಸಲಿಕ್ಕಾಗದಿದ್ದಾಗ ಅವರು ಮಾಡೋದೇ ವೈಯಕ್ತಿಕ ತೇಜೋದಯ ಪ್ರಯತ್ನಗಳಲ್ಲಿ. ಇದು ನನ್ನ ಕಾಲ ಅಲ್ಲ. ಇದು ಬುದ್ಧನನ್ನು ಮುಗಿಸಿದ್ರು, ಬಸವಣ್ಣನನ್ನು ಮುಗಿಸಿದ್ರು, ಗಾಂಧಿಯನ್ನ ಕೊಂದ್ರು. ಇವರೆಲ್ಲರೂ ಕೂಡ ಸತ್ಯದ ದಾರಿಯಲ್ಲಿ ಇದ್ದವರು, ಎಲ್ಲರೂ ಕೂಡ ಇವರು ಕೊಲೆನೇ ಮಾಡ್ತಾ ಬಂದಿರೋದು. ಆದ್ರೆ ಇವರು ಯಾರನ್ನ ಒಪ್ತಾರೋ, ಯಾರನ್ನ ಆರಾಧಿಸ್ತಾರೋ, ಗೋಡ್ಸೆ ಅಂತವ್ರು ಇವ್ರು ನೇಣಿಗೆ ಹೋದವರು. ಅರ್ಥ ಆಯ್ತಾ ನಿಮ್ಗೆ? ಹುತಾತ್ಮನಾದವನು ಸತ್ಯವಂತ, ನೇಣಿಗೆ ಹೋದವನು ಈ ವಾದಿಗಳು, ಯಾರು ಈ ಕೋಮುವಾದಿಗಳು, ಈ ಸಂತತಿಗಳು. ಸೊ ಹಾಗಾಗಿ ನಾವು ಆಧಾರಲ್ಲಿ ನಡೀತಿದ್ದೀವಿ. ಮೊದಲು ಸಂವಿಧಾನದ ಒಂದು ಪೀಠಿಕೆ, ನಮ್ಮ ಪ್ರಿಯಂಬಲ್ ಏನಿದೆ, ಆರ್ಟಿಕಲ್ 14 ಏನ್ ಹೇಳ್ತದೆ, ಇದ್ರ ಬಗ್ಗೆ ಒಂದು ಚೂರು ಸಣ್ಣ ಕ್ಲಾರಿಟಿ ಇಲ್ಲ. ಈ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಹೆಸರನ್ನು ಇಟ್ಟುಕೊಳ್ಳುವ, ಯಾವುದೇ ಧರ್ಮವನ್ನ ಆಚರಿಸುವ, ಯಾವುದೇ ಆರಾಧನಾ ಪದ್ಧತಿಯನ್ನ ಸ್ವೀಕರಿಸುವ, ನನಗೆ ನಮಾಜ್ ಮಾಡ್ಬೇಕು ಅನ್ಸೆ ನಾನು ನಮಾಜ್ ಮಾಡ್ಬೋದು, ನನಗೆ ಪೂಜೆ ಮಾಡ್ಬೇಕಂದ್ರೆ ನಾನು ಪೂಜೆ ಮಾಡ್ಬೋದು, ನಾನು ಚರ್ಚಿಗೆ ಹೋಗ್ಬೇಕು ಅಂದ್ರೆ ನಾನು ಚರ್ಚಿಗೆ ಹೋಗ್ಬೋದು. ನನಗೆ ಇದು ಯಾವುದೂ ಮಾಡಕ್ ಇಷ್ಟ ಇಲ್ಲ, ನನಗೆ ಯಾವ ದೇವರ ಮೇಲೆ, ದೆವ್ವಗಳ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ನನ್ನ ಪಾಟಿಗೆ ನಾನು ಬದುಕಿದ್ರು ಕೂಡ ಅದಕ್ಕೂ ಅವಕಾಶ ಕೊಟ್ಟಿದೆ. ಅದು ಸಂವಿಧಾನದ ಪೀಠಿಕೆಯಲ್ಲಿದೆ. ಆದರೆ ಅದು ಇವ್ರಿಗೆ ಗೊತ್ತಿಲ್ವಾ? ಇವರು ಸಂವಿಧಾನವನ್ನ ಬದಲಾಯಿಸಕ್ಕೆ ಬಂದವರು ಸರ್. ಸಂವಿಧಾನಕ್ಕೆ ಬದಲಾಯಿಸಕ್ಕೆ ಬಂದವರು ನಾವು. ಯಾಕಂದ್ರೆ ಈ ರೀತಿಯ ಒಂದು ವಿಪುಲವಾದಂತ ಅವಕಾಶಗಳು ಮಾನವೀಯತೆಗೆ, ಮನುಷ್ಯತ್ವಕ್ಕೆ, ಮನುಷ್ಯನ ಬದುಕಿಗೆ ಈ ತರದ ಒಂದು ಅವಕಾಶಗಳು ಇರುವಂತ ಇದನ್ನ ಹೇಗಾದ್ರೂ ಮಾಡಿ ಮುಗಿಸಿ ಇವರ ಏನೋ ಪ್ರಭಾಗಂಡ ಇದೆ ಅದಕ್ಕೆ ಪೂರಕವಾಗಿ ಒಂದು ಏನೋ ತರಬೇಕು ಅಂತ ಹೊರಟಿದ್ದಾರಲ್ಲ, ಅದಕ್ಕೆ ಥ್ರೆಟ್ ಆಗ್ತೀವಿ ನಾವೆಲ್ಲ. ಅಣು ಮಾತ್ರ. ನಾನೀಗ ಬುದ್ಧ, ಬಸವ ಇವ್ರದ್ದೆಲ್ಲ ನಾನು ಹೆಸರು ಎತ್ತಿರ್ಬೋದು, ಅವರ ಪಾದದ ಧೂಳಿಗೂ ಸಮ ಅಲ್ಲ, ಪಾದದ ಧೂಳಿಗೂ ಸಮ ಅಲ್ಲ ನಾವ್ಯಾರು. ಅಂದ ಮೇಲೆ ಅವ್ರನ್ನೇ ಮುಗಿಸೋರಿಗೆ ನನ್ನನ್ನ ರೌಫ್ ಆಗಿ, ಮೊಹಿದ್ದೀನ್ ಆಗಿ, ಮೊಹಮ್ಮದ್ ಆಗಿ
ಯಾಕೂಬ್ ಆಗಿ, ಡೇವಿಡ್ ಆಗಿ, ರಾಬರ್ಟ್ ಆಗಿ ಮುಗಿಸೋದೇನು ಕಷ್ಟ ಅಲ್ಲ. ನೀವೇನೇ ಆಗ್ಲಿ ಭಾರತದ ಸಂವಿಧಾನ ಅದನ್ನು ಒಪ್ಕೊಳ್ಳುತ್ತೆ. ಹೌದು. ಇದರೊಂದಿಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ. ಈ ಒಬ್ಬ ಖಾಸಗಿ ವಾಹಿನಿಯ ವ್ಯಕ್ತಿಗೆ ನಿಮ್ಮ ಮೇಲೆ ನೇರ ಟಾರ್ಗೆಟ್ ಏನು ಅಂತ ನೇರವಾಗಿ ಉತ್ತರಿಸಿ. ಓನ್ಲಿ ಸಿದ್ಧಾಂತ. ಇವನ್ನ ಎಷ್ಟು ಏನು ಮಾಡೋದು, ಅವನು ಈಗೇನು ಆ ಖಾಸಗಿ ವಾಹಿನಿ ನೆನಿದ್ದಾನೆ, ಇವರು ಬೇರೆ ಯಾರೋ ತರ ಸಣ್ಣ ಪುಟ್ಟದಾಗಿ ಮೂಡ್ ಬಂದಾಗ ಒಂದು ವಿಡಿಯೋ ಮಾಡಿ ಬೈದು ಹೋಗೋನಲ್ಲ. ಇವನು ಇದನ್ನೇ ದ್ವೇಷವನ್ನೇ ನಿರಂತರ ವೃತ್ತಿ ಮಾಡ್ಕೊಂಡಿದ್ದಾನೆ. ಆತನ ಚಾನಲ್ ಮತ್ತೆ ನನ್ನ ಚಾನಲ್ ನೋಡಿ, ಆತನ ಮೇಲೆ ಆಗ್ಲೇ ಆತನ ಸುದ್ದಿಗೆ ಪೂರಕವಾಗಿ ಹಲವಾರು ಕೇಸ್ಗಳು ಬಿದ್ದಿದ್ದಾವೆ. ಕೇಸ್ಗಳು ಬಿದ್ದು ಅಬ್ಸ್ಟ್ಯಾಂಡಿಂಗ್ ಆದಾಗ ಅಜ್ಞಾತವಾಸದಲ್ಲಿದ್ದೆ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಬೇರೆ ತಗೊಂಡಿದ್ದಾನೆ. ಆಮೇಲೆ ಬೇರೆ 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 ರೀತಿಯಲ್ಲಿ ಹೋರಾಟಗಳನ್ನ ಮಾಡ್ಕೊಂಡು ಧರ್ಮದ ಹೋರಾಟಗಳನ್ನ ಮಾಡ್ತೀನಿ ಅಂತ ಹೇಳಿ ಹೊರಟವರು ಸುಮಾರು 60 ವಿಡಿಯೋ ಮಾಡಿ 40 ಕೇಸ್ ಹಾಕ್ಸ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು ಯಾರಂತ ಹೇಳಿ. 60 ವಿಡಿಯೋ ಮಾಡಿ 40 ಕೇಸ್ ಬಿದ್ದಿದೆ. 1450 ವಿಡಿಯೋ ಮಾಡಿರುವ ರಾಚಿಂತನ್ ಮೇಲೆ ಯಾಕೊಂದು ಕೇಸ್ ಬೀಳಲ್ಲ? ವೆರಿ ಸಿಂಪಲ್. ನಾನು ಸಂವಿಧಾನಕ್ಕೆ ವಿರುದ್ಧವಾಗಿದ್ರೆ ಅದಕ್ಕೆ ಈ ವೇಸ್ಟ್ ಕಾರ್ಡ್ಗಳು ಅಥವಾ ಫೇಕ್ ಕಾರ್ಡ್ಗಳ ನನ್ನನ್ನು ಗಮನಿಸ್ಬೇಕಂತೇನಿಲ್ಲ. ಈ ದೇಶದಲ್ಲಿ ಇವರೆಲ್ಲರಿಗಿಂತನೂ ಅಧಿಕೃತವಾಗಿ ನಮ್ಮನ್ನ ಗಮನಿಸುವಂತಹ ಒಂದು ಕಾನೂನು ವ್ಯವಸ್ಥೆ ಇದೆ. ನಾನು ಏನ್ ಮಾಡ್ತೀನಿ, ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನ 100ಕ್ಕೆ 100 ಅವ್ರು ಗಮನಿಸ್ತಾ ಇರ್ತಾರೆ. ಅವ್ರ ಗಮನಕ್ಕೆ ಬಂದ ಮೇಲೆ ನನ್ನ ಮೇಲೆ ಆಕ್ಷನ್ ತಗೋಬೋದಲ್ಲ. ಯಾಕೆ ತಗೊಂಡಿಲ್ಲ? ಯಾಕೆ ನನ್ನ ಮೇಲೆ ಏನು ಪ್ರಕರಣ ದಾಖಲಾಗ್ತಿಲ್ಲ ಅಂದ್ರೆ, ನಾನು ನನ್ನ ವಿಡಿಯೋದ ಉದ್ದಕ್ಕೂ ಇವ್ರು ಹೇಳ್ತಾರೆ ಇವನು ಹಿಂದೂ ವಿರೋಧಿ. ಈಗ ನನ್ನ ಫೋಟೋವನ್ನ ಬಳಸಿ 4 ಸಾಲು ಇವನೊಬ್ಬ ಹಿಂದೂ ವಿರೋಧಿ ಅಂತ ಬರೆಯೋದು ನನಗೆ ಅವ್ರಿಗೇನಿಲ್ಲ. ನನ್ನ ಹತ್ರನೂ 10 ಜನ ಗ್ರಾಫಿಕ್ ಡಿಸೈನರ್ ಇದ್ದಾರೆ. ನಾನು ಅವನ ಫೋಟೋ ಹಾಕಿ ಇವನೊಬ್ಬ ತಲೆ ಹಿಡುಕ, ಇವನು ಪಾರ್ಟ್ ಟೈಮ್ ಅಲ್ಲಿ ತಲೆ ಹಿಡಿಯೋ ಕೆಲಸ ಮಾಡ್ತೇನೆ ಅಂತ ಒಂದು ಪೋಸ್ಟ್ ಕ್ರಿಯೇಟ್ ಮಾಡೋದು ನನಗೆ ಈಸಿ. ಆದ್ರೆ ಪ್ರೂವ್ ಮಾಡೋದು ಕಷ್ಟ ನನಗೆ. ಅವನ್ ತಲೆ ಹಿಡಿದಿದ್ದಕ್ಕೆ ದಾಖಲೆ ಕೊಡು ಅಂತ ಜನ ಕೇಳ್ತಾರೆ. ಅವನ ದಾಖಲೆ ಒದಗಿಸ್ಬೇಕಾಗತ್ತೆ. ಅದೇ ತರ ಇವನು ಹಿಂದೂ ವಿರೋಧಿ ಅಂತಾನೆ, ಪೋಸ್ಟ್ ಕ್ರಿಯೇಟ್ ಮಾಡ್ತಾನೆ, ಹಿಂದೂ ಮುಸ್ಲಿಂ ಅಂತಾನೆ, ಎಲ್ಲದೂ ಹೇಳ್ತಾನೆ, ಬಟ್ ಎವಿಡೆನ್ಸ್ ಇಡಲ್ಲ. ಸರ್ 1450 ವಿಡಿಯೋದಲ್ಲಿ ಮೊದಲನೇ ವಿಡಿಯೋದಿಂದ ಹಿಡಿದು 1450ನೇ ವಿಡಿಯೋದವರೆಗೂ ಎಲ್ಲವನ್ನ ಹೆಕ್ಕಿ ತೆಗೆದು ಹಿಂದೂ ವಿರೋಧ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಸಾಲನ್ನ ಇವನು ತೋರಿಸ್ಬಿಟ್ರೆ ಅದೇ ವಿಡಿಯೋ ಹಿಡ್ಕೊಂಡು ನಾನೇ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಸರೆಂಡರ್ ಆಗ್ತೀನಿ, ನಾನೊಬ್ಬ ಹಿಂದೂ ವಿರೋಧಿ, ನನ್ನ ಅರೆಸ್ಟ್ ಮಾಡಿ ಅಂತ. ಹಾಗಾದ್ರೆ ರಾಜ್ ಚಿಂತನ್ ಅವರನ್ನ ಹಿಂದೂ ವಿರೋಧಿಯಾಗಿ ತೋರಿಸ್ಲಿಕ್ಕೆ ಯಾಕೆ ಇಷ್ಟು ಕಷ್ಟದ ಪ್ರಯತ್ನ ಇವರಿಗೆ ಅಂತ? ಯಾಕಂದ್ರೆ ರಾಚಿಂತನ ವೈಚಾರಿಕವಾಗಿ ಸೋಲ್ಸಕ್ ಆಗ್ತಾ ಇಲ್ಲ. ಇವನನ್ನ ವೈಯಕ್ತಿಕ ತೇಜೋವಧೆ ಮಾಡ್ಬೇಕು, ಹಿಂದೂ ವಿರೋಧಿ ಅಂತ ಬಿಂಬಿಸ್ಬೇಕು, ಆ ಥರದ ನೆರೆಟಿವ್ ಸೃಷ್ಟಿ ಮಾಡ್ಬೇಕು. ಇವತ್ತು ವಾಟ್ಸಪ್ ಯೂನಿವರ್ಸಿಟಿಲಿ ಹುಟ್ಟಿದ ಮಕ್ಕಳಿಗೆ ಆತ ಏನ್ ಹೇಳ್ತಾನೆ ಅದು ನಿಜಾನ ಸುಳ್ಳ ಅಂತ ಹೇಳ್ಬಿಟ್ಟು ಪರಾಮರ್ಶೆ ಮಾಡುವಷ್ಟು ಜ್ಞಾನ ಇಲ್ಲ. ನಾವು ಅದಕ್ಕೆ ಅವ್ರನ್ನ ಅಂದು ಭಕ್ತರೆ, ಸಗಣಿ ಭಕ್ತರೆ ಅಂತ ಕರೆಯೋದು. ಮೆದುಳು ಕೊಳೆತು ಹೋಗಿದೆ ನಿಮ್ದು ಅಂತ ಅದಕ್ಕೆ ಹೇಳೋದು ನಾನು. ಯಾವನೋ ಒಂದು ಪ್ರಪಗಂಡವನ್ನು ಸೆಟ್ ಮಾಡಿ ಬಿಟ್ಟ ಅಂದ ತಕ್ಷಣ ಯಾಕೆ ನಂಬಬೇಕು? ಇಮಿಡಿಯೇಟ್ ಆಗಿ ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು. ಇವ್ನು ಹಿಂದೂ ವಿರೋಧಿ ಅಂತ ಹೇಳ್ತಾ ಇದ್ದಾನೆ, ಹಿಂದೂ ಮುಸ್ಲಿಂ ಅಂತ ಹೇಳ್ತಾ ಇದ್ದಾನೆ, ಇವನು ನಿಜವಾಗ್ಲೂ ಹಿಂದೂ ವಿರೋಧಿ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನ, ಏನಾದ್ರು ಬರ್ದಿದ್ದಾನ, ಒಂದೇ ಒಂದು ಪದ ಎಲ್ಲಾದ್ರೂ ಹುಡುಕುವಂತ ಪ್ರಯತ್ನವನ್ನು ಇವ್ರು ಮಾಡ್ಲಿಲ್ಲ. ಆಮೇಲೆ ರಾಜ್ ಚಿಂತನ್, ಈ ಚಿಂತನ್ ಅನ್ನೋದು ಹಿಂದೂ ಹೆಸರು. ಯಾರು ಹೇಳಿದ್ರು ಹಿಂದೂ ಹೆಸರು? ಚಿಂತನ ಅನ್ನೋ ಹೆಸರು ಬಂದಿದೆ ಬುದ್ಧ ಧರ್ಮದಿಂದ. ಬುದ್ಧ ಧರ್ಮದ ಹೆಸರದು, ಬೌದ್ಧರ ಹೆಸರದು ಚಿಂತನ. ಆಮೇಲೆ ನೀವು ತಗೊಂಡ್ರೆ ನಾವೇನ್ ಮಾಡ್ಲಿ? ಈಗ ಫಯಾಜು, ರಾಹಿಲ್ ಮುಸ್ಲಿಂ ಹೆಸರು ಅಂತ ಯಾಕೆ ಕರಿತೀರಾ? ಅದು ಅರಬ್ ಹೆಸರು ಅಂತ ಹೇಳಿ. ಅರ್ಥ ಆಯ್ತಾ ನಿಮಗೆ? ಚಿಂತನ ಅನ್ನೋದು ಅದು ಹಿಂದೂ ಹೆಸರೂ ಅಲ್ಲ. ಅದು ನೀವು ಹಿಂದೂ ಹೆಸರು ಬದಲಾಯಿಸಿಕೊಂಡ ಅದೇ ಒಂದು ನಾನ್ ಸೆನ್ಸು. ಮತ್ತೆ ಇವೆಲ್ಲದೂ ಕೂಡ ವಿತಂಡವಾದಗಳಾಗ್ತವೆ. ಅದು ಯಾವುದೇ ಹೆಸರಲ್ಲಿ ನಾಳೆ ಬೆಳಗ್ಗೆ ನಾನು ನರೇಂದ್ರ ಮೋದಿ ಅಂತ ಹೆಸರು ಇಟ್ಕೋಬಹುದು. ಅಲ್ಲ, ನಮ್ಮ ಪ್ರಧಾನಿ ಮಾಡೋದು ಬಿಡೋದು ನಿಮ್ ಇಷ್ಟ. ಅದೇ ಈಗ ಈ ಹೆಸರು ಯಾಕೆ ಸಮಸ್ಯೆ ಆಗ್ತಾ ಇದೆಯೋ ಗೊತ್ತಿಲ್ಲ. ಆದ್ರೆ ನಾನು ಇನ್ನೊಂದು ಪ್ರಶ್ನೆ, ಚಿಂತನ್ ಅವ್ರಿಗೆ ಯಾವುದಾದ್ರೂ ಧರ್ಮದ ಬಗ್ಗೆ, ಎಷ್ಟೋ ಧರ್ಮಗಳಿದೆ ನಮ್ಮ ದೇಶದಲ್ಲಿ, ಹಲವಾರು ಧರ್ಮಗಳಿದೆ, ಒಂದು ಧರ್ಮ ಆಗೋದಿಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ಯಾವ್ದಾದ್ರು ಇದೆಯಾ? ಇಲ್ಲ ಸರ್, ನೋಡಿ, ಎಲ್ಲಾ ಧರ್ಮಗಳು ಒಳ್ಳೇದನ್ನೇ ಹೇಳಿದೆ. ಎಲ್ಲಾ ಧರ್ಮಗಳು ಜೀವನ ಪದ್ಧತಿನೇ ಹೇಳಿದೆ. ಹಲವಾರು ಧರ್ಮಗಳು ವೈಜ್ಞಾನಿಕತೆಯ ಅಂಶದಲ್ಲಿದೆ. ಮತ್ತೆ ಯಾವ ಧರ್ಮಕ್ಕೂ ಅಪಾಯ ಇಲ್ಲ. ನಾನು ಹೇಳ್ತೀನಲ್ಲ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತಾರೆ. ಹೇಗೆ ಅಪಾಯದಲ್ಲಿದೆ? ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಹಿಂದೂಗಳಿದ್ದಾರೆ, ಬಹುಸಂಖ್ಯಾತ ಹಿಂದೂಗಳಿದ್ದಾರೆ. ಹಿಂದೂಗಳು ಅಂದ್ರೆ ಸಹಿಷ್ಣುಗಳು. ಇವ್ರು ಯಾರಿದಾರಲ್ಲ, ಇವೆಲ್ಲ ಈ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತಾರಲ್ಲ, ಇವ್ರು ಯಾರು ಹಿಂದೂಗಳಲ್ಲ ಸರ್. ನಾನು ಕ್ಲಿಯರ್ ಮಾಡ್ಬಿಡ್ತೀನಿ, ಇವ್ರು ಯಾರು ಹಿಂದೂಗಳಲ್ಲ. ಆಮೇಲೆ ಮುಸಲ್ಮಾನ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ಬಿಟ್ಟು ಅಲ್ಲಾಹು ಅಕ್ಬರ್ ಅಂತ ಹೇಳ್ಬಿಟ್ಟು ಬಾಂಬ್ ಹಾಕ್ತಾನಲ್ಲ, ಆತ ಕೂಡ ಮುಸಲ್ಮಾನ ಅಲ್ಲ. ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಅಲ್ಲಿ ಯಾರಿಗೋ ಹಲ್ಲೆ ಮಾಡಿ ಕೊಲೆಗಳನ್ನ ಮಾಡ್ತಾನಲ್ಲ, ಅವನು ಕೂಡ ಹಿಂದೂ ಧರ್ಮಕ್ಕೆ ಸೇರಿದನಲ್ಲ.
ಇವರೆಲ್ಲ ಅಧರ್ಮಕ್ಕೆ ಸೇರಿದವರು. ಧರ್ಮಕ್ಕೂ ಇವ್ರಿಗೆ ಸಂಬಂಧ ಇಲ್ಲ. ಇವ್ರು ಅಧರ್ಮದಿಂದ ಧರ್ಮ ರಕ್ಷಣೆ ಮಾಡ್ತೀನಿ ಅಂತ ಹೊಡ್ತಾರೆ. ಅದು ಅಧರ್ಮದಿಂದ ಧರ್ಮ ರಕ್ಷಣೆ ಅಲ್ಲ, ಎಲ್ಲ ಹೊಟ್ಟೆಪಾಡು, ಎಲ್ಲ ಹೊಟ್ಟೆಪಾಡಿನ ಮ್ಯಾಟ್ರು. ಇವತ್ತು ಮುಸಲ್ಮಾನರನ್ನ ಗುರಿಯಾಗಿಸಿ ಸುದ್ದಿಗಳನ್ನ ಮಾಡುವಂತ ಈ ವ್ಯಕ್ತಿ ಏನ ಟ್ರೋಲ್ ಗ್ಯಾಂಗಿನ ಮುಖ್ಯಸ್ಥ, ಈ ವ್ಯಕ್ತಿಗೆ ಒಬ್ಬ ಕಾಂಗ್ರೆಸ್ನ ಮುಸ್ಲಿಂ ಶಾಸಕನ ಸೋಷಿಯಲ್ ಮೀಡಿಯಾನ ನೋಡ್ತಾನೆ ಈ ವ್ಯಕ್ತಿ ಅನ್ನೋ ಮಾಹಿತಿ ಕೂಡ ನಮ್ಮ ಹತ್ರ ಇದೆ. ನಾನು ಅದನ್ನ ಇನ್ನು ಕ್ಲಿಯರ್ ಮಾಡ್ಕೋಬೇಕಾಗಿದೆ. ನಿಮಗೆ ವ್ಯಾಪಾರಕ್ಕೆ ಮುಸ್ಲಿಮರ ಸಿಟಿ ಸೆಂಟರ್ಗಳು ಬೇಕಾಗ್ತದೆ. ನೀವು ಸ್ಪೀಚ್ ಎಲ್ಲ ಮಾತ್ರ ಮುಸಲ್ಮಾನರ ಹತ್ರ ವ್ಯಾಪಾರ ಮಾಡಬೇಡಿ ಅಂತೀರಿ. ವಿಚಿತ್ರವಾಗಿ ಸರ್, ಇವರೆಲ್ಲ ಹೊಟ್ಟೆಪಾಡಿಗೋಸ್ಕರ, ಇವರೆಲ್ಲ ಬದುಕೋಕ್ಕೋಸ್ಕರ ಧರ್ಮ ರಕ್ಷಣೆಯ ನೆಪದಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ, ಸಮಾಜದ ಸ್ವಾಸ್ಥ್ಯವನ್ನ ಕದಡ್ತಿದ್ದಾರೆ. ಧರ್ಮವನ್ನ ಸೃಷ್ಟಿ ಮಾಡಿದ್ದು ದೇವರು ಅಂದ ಮೇಲೆ ದೇವರು ಎಲ್ಲರಿಗಿಂತನೂ ಪವರ್ಫುಲ್ ತಾನೆ. ದೇವರೇ ನಮ್ಮನ್ನು ಸೃಷ್ಟಿ ಮಾಡ್ದ ಅಂದ್ಮೇಲೆ ಆ ಸೃಷ್ಟಿಕರ್ತನಿಗೆ ಧರ್ಮವನ್ನ ರಕ್ಷಣೆ ಮಾಡುವಂತಹ ಶಕ್ತಿ ಇಲ್ವಾ ಸರ್? ಈಗ ರಾಜ್ ಯಾವುದೋ ಧರ್ಮವನ್ನ ಹಾಳು ಮಾಡ್ತಾನೆ ಅಂತ ಹೋದ್ರೆ ಒಂದು ಶಾಪ ಕೊಟ್ಟು ನನ್ನ ಮುಗ್ಸಕ್ಕೆ ಎಷ್ಟು ಹೊತ್ತು ಬೇಕು? ಖಂಡಿತ. ಸಿಂಪಲ್ ಸರ್.